ಶಾಸಕ ಮುನಿರತ್ನ ಅವರ ಮೇಲೆ ನಡೆದಂತ ಆಸಿಡ್ ಮೊಟ್ಟೆ ದಾಳಿ. ಆಸಿಡ್ ಮೊಟ್ಟೆ ದಾಳಿ ತಾನೆ? ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ನನ್ನನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಬೆಳಗಾವಿನಲ್ಲಿ ಗಾಂಧೀಜಿಯವರ 100 ವರ್ಷದ ಅಧಿಕಾರಾವಧಿಯ ಸಂದರ್ಭ ಏನು ನಾವು ಕಾಂಗ್ರೆಸ್ನ ಒಂದು ಕಾರ್ಯಕ್ರಮದಲ್ಲಿ ಕಳೆದ 1 ವಾರದಿಂದ ನಾನು ಬ್ಯುಸಿ ಆಗಿದ್ದೆ. ಸೊ ನನಗೆ ಅಲ್ಲಿ ಬಂದು ಮಾಧ್ಯಮದವರೆಲ್ಲರೂ ಕೇಳಿದ್ರು. ಅವ್ರಿಗೆಲ್ಲರೂ ಕೂಡ ನಾನು ಬೆಂಗಳೂರಿಗೆ ಬಂದ ನಂತರ ವಿಚಾರ ಮಾಡಿ ತಮಗೆ ತಿಳಿಸ್ತೇನೆ ಅಂತ ಹೇಳಿದೆ. ನಿನ್ನೆ ಬರಬೇಕಾದ್ರೆ ಏನೇನಾಗಿದೆ ಅಂತ ಹೇಳಿ ಯೂಟ್ಯೂಬಲ್ಲಿ ಕೆಲವು ಘಟನೆಗಳನ್ನು ಬಹಳಷ್ಟು ಸಮಯ ಇತ್ತು, ಸುಮಾರು ಒಂದು 8 ಗಂಟೆ ಟೈಮ್ ಇತ್ತು. ಎಲ್ಲ ವಿಡಿಯೋಗಳು ಏನೇನು ಹರಿದಾಡ್ತಾ ಇದೆ ಅನ್ನೋದನ್ನ, ಮಾಧ್ಯಮಗಳಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದನ್ನ ನೋಡಿದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವ್ರ ಮೇಲೆ, ಅವ್ರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು. ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ, ಆಸಿಡ್ ಅಂತಿದ್ದಂಗೆನೇನೆ ಆಸಿಡ್ ದಾಳಿ ಆಗೋಗುತ್ತೆ. ಆಸಿಡ್ ಅಂತ ನನ್ನಕ್ಕಿಂತ 3 ಸೆಕೆಂಡ್ ಮುಂಚಿತವಾಗಿ ಆಸಿಡ್ ಅಂದಿದ ತಕ್ಷಣನೇ 3 ಸೆಕೆಂಡ್ಗೆನೇನೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ. ಸೊ ನಾನು ಅನ್ಕೊಂಡೆ, ಬಹಳ ನೋಡಿದೆ, ಆಗ ಅರ್ಥ ಆಯ್ತು ನನಗೆ, ಓ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದವರು, ಅವಾಗ ಸ್ಕ್ರಿಪ್ಟು ಬರಿತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು. ಕಥೆನೂ ತಿರ್ಚ್ತೀನಿ ಅಂತೇಳಿ ಕುರುಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ತಿರ್ಚಿರೋಂಥದ್ದು. ಹೆಂಗ್ ಬೇಕಾದ್ರೂ ಜನಕ್ಕೆ ತೋರಿಸ್ತಿದೆ ಅಂತೇಳಿ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ, ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನು ಇಲ್ಲ ಅಂತೇಳಿ ಬಹಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂತ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನ ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿರೋ ವಿಚಾರ ಇರ್ಬೋದು, ಹೋಮ್ ಮಿನಿಸ್ಟ್ರಿಗೆ ಬರೆದಿರೋ ಪತ್ರ ವಿಚಾರ CBI ತನಿಖೆ ಮಾಡಿಸ್ಬೇಕು ಅಂತನೋ ಏನೋ ಹೇಳ್ದಂಗಿತ್ತು. ಹೌದಾ? ಸೊ ಅದೇ ಒಂದು ಸ್ಕ್ರಿಪ್ಟ್ ಬಹಳ ಚೆನ್ನಾಗಿ ಒಂದು ಸ್ಕ್ರಿಪ್ಟ್ ನಡೆದಿದೆ. ಅದಕ್ಕೆ ಸಾಕಷ್ಟು ಸಿನಿಮಾಗಳನ್ನ ತೆಗೆದಿದ್ದಾರೆ. ಕೆಲವು ಡಬ್ಬ ಪಾಸ್ ಆಗಿದೆ, ಕೆಲವು ಡಬ್ಬ ಫೇಲ್ ಆಗಿದೆ. ಸೊ ಈಗ ನಿಮ್ಗೆ ಒಳ್ಳೆ ಸ್ಕ್ರಿಪ್ಟು ರೆಡಿ ಮಾಡ್ತಾ ಇದ್ದಾರೆ, ನಿಮ್ನೆಲ್ಲ ಇಟ್ಕೊಂಡು ಹೆಂಗೆ ನಡೀತದೆ ಮಾರ್ಕೆಟು, ಆಮೇಲೆ ಚಿತ್ರ ತೆಗೆಯೋಣ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.